ರಾಣೆಬೆನ್ನೂರು ತಾಲೂಕಿನಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿರುವ ಅಕ್ರಮ ಮದ್ಯ ಮಾರಾಟವನ್ನು ತಕ್ಷಣವೇ ನಿಯಂತ್ರಿಸಬೇಕು. ಇಲ್ಲವಾದರೆ ರೈತ ಸಂಘದ ನೇತೃತ್ವದಲ್ಲಿ ತಮಟೆ ಚಳುವಳಿ ಹಮ್ಮಿಕೊಂಡು ಉಗ್ರ ಹೋರಾಟ ನಡೆಸಲಾಗುವುದೆಂದು ರೈತ ಮುಖಂಡ ರವೀಂದ್ರಗೌಡ ಪಾಟೀಲ್ ಅವರು ಎಚ್ಚರಿಕೆಯನ್ನ ನೀಡಿದ್ದಾರೆ. ತಾಲೂಕಿನ ಹಲವು ಗ್ರಾಮಗಳಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟ ನಡೆಯುತ್ತಿರುವುದರಿಂದ ಯುವ ಜನತೆ ಹಾಗೂ ಸಾರ್ವಜನಿಕರ ಮೇಲೆ ದುಷ್ಪರಿಣಾಮ ಬೀರುತ್ತಿದೆ. ಈ ಕುರಿತು ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ಹಲವು ಬಾರಿ ತಂದಿದ್ದರೂ ಕೂಡ ಸಮರ್ಪಕ ಕ್ರಮ ಕೈಗೊಂಡಿಲ್ಲ ಎಂದು ಅವರು ಆರೋಪವನ್ನ ಮಾಡಿದ್ದಾರೆ. ತಕ್ಷಣವೇ ಅಕ್ರಮ ಮದ್ಯ ಮಾರಾಟಗಾರರ ವಿರುದ್ಧ ಕಠಿಣ ಕ್ರಮ ಜರುಗಿಸಿ ಈ ದಂಧೆಗೆ ಸಂಪೂರ್ಣ ಕಡಿವಾಣ ಹಾಕಬೇಕು. ಇಲ್ಲವಾದರೆ ರೈತ ಸಂಘ ಹಾಗೂ ಸಾರ್ವಜನಿಕರೊಂದಿಗೆ ತಮಟೆ ಚಳುವಳಿ ನಡೆಸಿ ಪ್ರತಿಭಟನೆಯನ್ನ ನಡೆಸಲಾಗುವುದೆಂದು ರವೀಂದ್ರಗೌಡ ಪಾಟೀಲ್ ಅವರು ಎಚ್ಚರಿಕೆಯನ್ನ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಸ್ವಾಭಿಮಾನಿ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷ ನಿತ್ಯಾನಂದ್ ಕುಂದಾಪುರ ಸೇರಿದಂತೆ ವೇದಿಕೆಯ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ನ್ಯೂಸ್ ಪಲ್ಸ್, ರಾಣಿಬೆನ್ನೂರು. ಶಿಕ್ಷಣ ಸಂಸ್ಥೆಯ ಮಾಲಕರು ಇಂತಿಂಥ ಅಂಗಡಿಗಳು ನಡೆಸ್ತಾರಂತ ವಿಚಿತ್ರ ಆಗೈತಿ. ದಯವಿಟ್ಟು ಈ ಮದ್ಯಪಾನ ಅಂಗಡಿಗಳು ನಿಜವಾಗ್ಲೂ 18, 17, 16 ವರ್ಷದ ವಯಸ್ಸಿನವರು ಕಿಡ್ನಿ ಕಳ್ಕೊಂಡವು. ಈ ಭಾಳ ಬಿಗಡಾಗ್ತೈತಿ. ನಾವು ಉತ್ತರ ಕನ್ನಡ ಹಬ್ಬಾಗಲು ಇಲ್ಲಿ ಅಲ್ಲಿಗೆ ಬಾರಿಸ್ತೇವೆ. ನೆಕ್ಸ್ಟ್ ನೀವು ಕಂಟ್ರೋಲ್ ಮಾಡಲಿಲ್ಲ, ಇವನು ಸ್ಥಳಾಂತರ ಮಾಡಲಿಲ್ಲ ಅಂದ್ರೆ ಅಲ್ಲಿಗೆ ಬಾರಿಸೋದು ಮಾತ್ರ ಗ್ಯಾರಂಟಿನ. ಯಾಕಂದ್ರೆ ನಾವು ಸುಳ್ಳು ಬಿಡೋಕ್ಕಾಗೋದಿಲ್ಲ. ಮಂಗಳೂರಿಗೆ ಹೋಗ್ರಿ, ಕಣ್ಣೀರು ಕಪ್ಪಳಕ್ಕೆ ಬರ್ತಾವ್ರಿ. ಅಲ್ಲಿ ಪೇಷಂಟ್ ಮಾಡಿಬಿಟ್ರೆ ಎಲ್ಲ ಲಿವರ್ ಡ್ಯಾಮೇಜ್ ಮಾಡ್ಕೊಂಡ್ರೆ ಕುಡಿದು ಸಣ್ಣ ನೋಡ್ರಿ ಹೈಸ್ಕೂಲ್ ಕುಡಿತಾವ. ಅದಕ್ಕೆ ದಯವಿಟ್ಟು ಏನು ಸುಪ್ರೀಂ ಕೋರ್ಟ್ ಆರ್ಡರ್ ಏನೈತಿ ಅದು ಜಾರಿ ಆಗ್ತದೆ. ಸುಪ್ರೀಂ ಕೋರ್ಟ್ ಗೈಡ್ಲೈನ್ ಪ್ರಕಾರ ರಾಷ್ಟ್ರೀಯ ಮತ್ತು ರಾಜ್ಯ ಹೆದ್ದಾರಿಗೆ ಶೋ ಆಗೋ ಥರ ಯಾವುದೇ ನಾಮಫಲಕಗಳು ಇರಬಾರ್ದು. ರಾಷ್ಟ್ರೀಯ ಮತ್ತು ರಾಜ್ಯ ಹೆದ್ದಾರಿಯಿಂದ ಕನಿಷ್ಠ 500 ಮೀಟರ್ ಅಂತರದಾಗ ಮದ್ಯದ ಅಂಗಡಿಗಳನ್ನು ನಿರ್ಮಾಣ ಮಾಡ್ಬೇಕು ಅನ್ನೋದು ಸ್ಪಷ್ಟ ಕಾಯ್ದೆ ಒಂದ್ರಿ. ಆಮೇಲೆ 18ರಿಂದ 21ನೇ ವಯಸ್ಸಿನ ಒಳಗಡೆ ಯಾವುದೇ ಯುವಕರು ಹೋದ್ರು ಕೂಡ ಮದ್ಯದ ಅಂಗಡಿಗಳಿಗೆ ಮದ್ಯಪಾನಿಗಳಿಗೆ ಕೊಡಬಾರ್ದು ಅನ್ನೋದು ರೂಲ್ಸ್ ಐತೆ. ಇವತ್ತು ಅಂಗಡಿಗೆ ಹೋಗೋ ಅಂತಾನು ಅವ್ನು ಎಷ್ಟೇ ವಯಸ್ಸಿನವ್ರನ್ನ ಹೆಂಗದಕ್ಕೆ ಪ್ರತ್ಯೇಕಕ್ಕೋಸ್ಕರ ID ಕಾರ್ಡ್ ಅದಾವ್ರಿ, ಆಧಾರ್ ಕಾರ್ಡ್ ಅದಾವ್ರಿ. ಆ ವಯಸ್ಸಿನ ಅನುಮಾನಗಳು ಮದ್ಯ ಮಾರಾಟಂತ ಮಾಲೀಕರಿಗೆ ಯಾವಾಗ ಅನುಮಾನ ಬಂತು ಅವ್ರು ಯಾಕಂದ್ರೆ ತಪಾಸಣೆ ಮಾಡೋದಿಲ್ಲ. ಈ ಗೌಡ್ರಂದಂಗೆ ಬರೀ ಇವತ್ತು ವಯಸ್ಸಾದರೂ ಮದ್ಯವ್ಯಸನಿಗಳಾಗ್ತಾ ಇಲ್ಲ. ಇವತ್ತು ಹಾಲುಗಲ್ಲದ ಹಸುಗುಸುಗಳು ಸಹಿತ ಮದ್ಯವ್ಯಸನಿಗಳಾಗಿ ಆ ಕಿಡ್ನಿಯನ್ನು ಕಳ್ಕೊಂಡು ಕುಟುಂಬ ಬೆಳಕು 1-2 ಇಟ್ಕೊಂಡಿರ್ತಾರ. ಅವು ಕೂಡ ಬೀದಿ ಪಾಲಾಗಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾಗಿ ಗ್ರಾಮೀಣ ಭಾಗದಾಗ ಸುಮಾರು ಆ ದೇವಸ್ಥಾನ ಉದ್ಧಾರ ಮಾಡಬೇಕು, ಈ ಕಟ್ಟಿ ಉದ್ಧಾರ ಮಾಡ್ಬೇಕಂತೇಳಿ ಲಕ್ಷಗಟ್ಟಲೆ ಹರಾಜು ಕರೀತಾರೆ. ಹರಾಜು ಕರೆದು ಅದನ್ನು ಹರಾಜು ತಗೋತಾರೆ. ಆ ಹರಾಜಿನ ದುಡ್ಡು ಅವ್ರು ಪಡೆಯೋಕ್ಕೋಸ್ಕರ 1 to double ರೇಟಿಂಗ್ ಮಾಡ್ತಾರೆ. ಇದರಿಂದ ಬಡವರಿಗೆ ಆರ್ಥಿಕ ಹೊರೆನಾಕತಿ, ಅನಾರೋಗ್ಯ ತುತ್ತಾಗ್ತಾರೆ. ದಿನದ 24 ಗಂಟೆಗಳ ಕಾಲ ಮದ್ಯ ಮಾರಾಟದಿಂದ ಬಡ ಕುಟುಂಬಗಳು ಬೀದಿಗೆ ಬಂದು ಸರ್ವನಾಶ ಆಗಿರೋಂಥದ್ದು ನಮ್ಮ ರಾಣೇಬೆನ್ನೂರು ತಾಲೂಕಿನಲ್ಲಿ ದಿನನಿತ್ಯ ನಾವು ಅನೇಕ ಫೇಸ್ಬುಕ್ಗಳಲ್ಲಿ ವಾಟ್ಸಪ್ಗಳಲ್ಲಿ ನೋಡ್ತಾ ಇದ್ದೀವಿ ಸರ್. ಅದು ಇನ್ನು ಮುಂದೆ ರಾಣೇಬೆನ್ನೂರು ತಾಲೂಕಿನಾಗ ಮೇಡಿ ಕೂಡ್ತಾರೆ. ಆದ್ದರಿಂದ ತಾವು ರಾಣೇಬೆನ್ನೂರು ತಾಲೂಕು ಗ್ರಾಮೀಣ ಮತ್ತು ನಗರ ಭಾಗದ ಎಲ್ಲ ವೈನ್ ಮಾಲೀಕರ ಸಭೆ ಕರೆದು ನಿಯಮಾವಳಿಗಳು ಎಲ್ಲಿ ಪಾಲನೆ ಆಗ್ತಿಲ್ಲ ಅಂಥವುಗಳನ್ನು ಕಟ್ಟುನಿಟ್ಟಿನಾಗಿ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಮತ್ತು ಸಾರ್ವಜನಿಕವಾಗಿ ಒತ್ತಾಯ ಮಾಡಿ ಮಹಿಳಾ ಘಟಕ, ರೈತ ಕೃಷಿ ಕಾರ್ಮಿಕರು ಎಲ್ಲರೂ ಸೇರಿ ಇವತ್ತು ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ರಾಜ್ಯಾಧ್ಯಕ್ಷ ಎಲ್ಲರೂ ಸೇರಿ ಬಂದಿರೋದ್ರಿಂದ ಇದು ಭಾಳಷ್ಟು ಸೀರಿಯಸ್ ಆಗಿ ತಗೋಬೇಕು. ಗ್ರಾಮೀಣ ಪ್ರತಿಯೊಂದು ಯಾವುದೇ ಅಂಗಡಿಗೂ ಅಲ್ಲಿ ಒಂದು ಚಹಾ ಕೊಡೋ ಅಂದ್ರೆ ದೊಡ್ಡ ಚಾ ಬೇಕಾ ಸಣ್ಣ ಚಾ ಬೇಕಂತ ಆ ಮಟ್ಟಕ್ಕೆ ಹೋಗಿದ್ದೆ. ಈಗ ಚಹಾ ಕುಡಿಯೋಕಲ್ಲ ಇದು ಇಂಥ ಪರಿಸ್ಥಿತಿ ನಿರ್ಮಾಣ ಆಗೈತಿ. ಅದಕ್ಕೆ ಈಗ ನಾವೇನಾಗ್ತದೆ ಸರ್, ನಮ್ಮ ಚಂದ್ರಪ್ಪ ಬಣಕಾರ್ ಹೇಳಿದ್ದು, ಜಗದೀಶ್ ಕೆರಡಿ ಹೇಳಿದ್ದು, ನಮ್ಮ ನಿತ್ಯಾನಂದ ಕುಂದಾಪುರ ಹೇಳಿರೋದು ಆಗೈತಿ. ತಡಿ ಈಗ ಶ್ರೀ ಮಲ್ಲಪ್ಪ ಎಕ್ಕಿ ಮಾನ್ಯ ಅಬಕಾರಿ ನಿರೀಕ್ಷಕರು ರಾಣೇಬೆನ್ನೂರು ಇವರಿಗೆ ಎಲ್ಲ ನಾಗರಿಕರ ಪರವಾಗಿ ಬರ್ತಕ್ಕಂಥ ಮನವಿ ಪತ್ರ. ವಿಷಯ ರಾಣೇಬೆನ್ನೂರು ನಗರ ಮತ್ತು ಗ್ರಾಮೀಣ ಭಾಗಗಳಲ್ಲಿ ಅಕ್ರಮ ಮದ್ಯ ಮಾರಾಟ ನಿಷೇಧ ಮತ್ತು ಮದ್ಯ ಸೇವನೆಗೆ ವಯೋಮಿತಿ ನಿಗದಿಪಡಿಸಿದ್ದರೂ ಕಾಯ್ದೆ ಉಲ್ಲಂಘನೆ ಆಗ್ತಿದೆ ಹಾಗೂ ಸರ್ಕಾರ ಮದ್ಯ ಮಾರಾಟಗಾರರಿಗೆ ವೇಳಾಪಟ್ಟಿ ನಿಗದಿಪಡಿಸಿದರೂ ಪಾಲನೆ ಆಗುತ್ತಿಲ್ಲ. ಮದ್ಯ ಮಾರಾಟ ವ್ಯಾಪಾರಸ್ಥರ ಸಭೆ ಕರೆಯಲು ಒತ್ತಾಯಿಸಿ ಒಂದು ಮನವಿ ಪತ್ರವನ್ನು ಕೊಡ್ತಾ ಇದ್ದೇವೆ ಸರ್. ಮಾನ್ಯರೇ, ಹಾವೇರಿ ಜಿಲ್ಲೆಯ ರಾಣೇಬೆನ್ನೂರು ತಾಲೂಕು ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಔದ್ಯೋಗಿಕವಾಗಿ ಹಿಂದುಳಿದ ಪ್ರದೇಶವಾಗಿದೆ. ಈ ತಾಲೂಕಿನಲ್ಲಿ 85% ಕುಟುಂಬಗಳು ಕೃಷಿ ಚಟುವಟಿಕೆಯನ್ನೇ ಅವಲಂಬಿಸಿವೆ ಹಾಗೂ ದಿನನಿತ್ಯದ ಉಪಜೀವನಕ್ಕೆ ಕಟ್ಟಡ ನಿರ್ಮಾಣ, ಅಮಾಲಿ ಕೆಲಸ, ಹೋಟೆಲ್ ಕೆಲಸ, ಗಾರ್ಮೆಂಟ್ಸ್, ಇಟ್ಟಿಗೆ, ಬಟ್ಟೆ, ರಸ್ತೆ ನಿರ್ಮಾಣ ಮುಂತಾದ ಸಾಮುದಾಯಿಕ ಕೆಲಸಗಳಲ್ಲಿ ತೊಡಗಿಕೊಂಡಿರುತ್ತ ಕುಟುಂಬಗಳಿವೆ. ರಾಣೇಬೆನ್ನೂರು ತಾಲೂಕಿನಲ್ಲಿ 70% ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳ ಸಮುದಾಯಗಳ ವಾಸವಾಗಿರುವಂಥ ಪ್ರದೇಶವಾಗಿದೆ. ರಾಣೇಬೆನ್ನೂರು ತಾಲೂಕಿನಾದ್ಯಂತ ಸುಮಾರು 100ಕ್ಕೂ ಹೆಚ್ಚು ಮದ್ಯದ ಅಂಗಡಿಗಳಿವೆ.
ಇವುಗಳ ಮಧ್ಯೆಯೂ ಕೂಡ ಗ್ರಾಮೀಣ ಪ್ರದೇಶದ ಅಕ್ರಮವಾಗಿ ಬಿಡಿ ಅಂಗಡಿ, ಕಿರಾಣಿ ಅಂಗಡಿ, ಚಾದ ಅಂಗಡಿ, ಎಗ್ರೆಸ್ ಮುಂತಾದಗಳಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟ ಮಾಡುತ್ತಾರೆ. ಇದರ ಪರಿಣಾಮ ನಗರ ಪ್ರದೇಶಗಳಿಗೆ ಹೋಗಲು ಸಾಧ್ಯವಾಗದೆ ಸುಲಭವಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಮದ್ಯ ಸಿಗುವುದರಿಂದ ಬೆಳಗ್ಗೆ 6 ಗಂಟೆಗೆ ಮದ್ಯ ಸೇವನೆ ಮಾಡಿ ಯಾವುದೇ ಕೆಲಸ ಕಾರ್ಯಗಳಿಗೆ ಹೋಗದೆ ಆದಿ ಬೀದಿಯಲ್ಲಿ ಜಗಳ ಒಟ್ಟ ಅನೇಕ ದುರ್ಘಟನೆಗೆ ಕಾರಣವಾಗಿ ಗ್ರಾಮೀಣ ಬದುಕಿಗೆ ಅಕ್ರಮ ಮದ್ಯ ಮಾರಾಟ ಕೊಳ್ಳೆ ಇಟ್ಟಂತಾಗಿದೆ. ಸರ್ಕಾರ ಇನ್ನು ಮುಂದೆ ಸಾರಾಯಿ ಮಾರಾಟಕ್ಕೆ ಹೊಸ ಅರ್ಜಿ ಕರೆದು ಲೈಸೆನ್ಸ್ ನೀಡುವ ಪ್ರಕ್ರಿಯೆಗೆ ನಡೆಸಬೇಕೆಂದು, ಅದರ ಜೊತೆಗೆ ಏನು ರಾಜ್ಯ ಅಬಕಾರಿ ಕಾಯ್ದೆ ಉಲ್ಲಂಘನೆ ಮಾಡುವ ಮದ್ಯ ಮಾರಾಟಗಳ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕೆನ್ನುವುದು ಸಾರ್ವಜನಿಕರ ಅಭಿಮತ. ಮದ್ಯ ಸೇವನೆಯ ವಯೋಮಿತಿ ಕಾಯ್ದೆ ಉಲ್ಲಂಘನೆ ಭಾರತದಲ್ಲಿ ಮದ್ಯ ಸೇವನೆಯ ಕನಿಷ್ಠ ವಯೋಮಿತಿಯು ರಾಜ್ಯದಿಂದ ರಾಜ್ಯಕ್ಕೆ ಬದಲಾಗುತ್ತಿದೆ. ಕರ್ನಾಟಕದಲ್ಲಿ ಮದ್ಯಪಾನ ಮಾಡಲು ಏನ್ ಬೇಕು ನಿನಗೆ? ನಿನಗೇನ್ ಬೇಕು? ಅದೇ ಕೇಳ್ತೀಯಲ್ಲ, ನಾವಿಲ್ಲಿ ಎದಕ್ಕೆ ಅದಕ್ಕೆ ಬೇಡ. ಅವ್ನು ಕಳ್ಸಣ ಮತ್ತೆ ಸೋಮವಾರಪ್ಪ ಯಾಕಂಗೆ ಮಾಡ್ತಿ? ಮಂಗಳೂರಾಗ 25 ಮಂದಿ ಕಿಡ್ನಿ ಫೇಲ್ ಆದ್ರೆ ನಮ್ಮ ತಾಲೂಕಿನಾಗ. ಬೇಡ ಬಿಡು, ತಾಯಿ ಸಂಬಂಧ ಕೈ ಬಿಡ ನೀವು ಕೇಳೋದು ತಪ್ಪದು. ಇಂತಲ್ಲೇ ಮದ್ಯ ಮಾರಾಟದ ವೇಳಾಪಟ್ಟಿ ಕಾಯ್ದೆ ಉಲ್ಲಂಘನೆ ಆಗ್ತಾ ಇದೆ. ಹಳ್ಳಿಗಳಲ್ಲಿ ನಿಲ್ಲದ ಅಕ್ರಮ ಮದ್ಯ ಮಾರಾಟ ಮತ್ತು ರಾಷ್ಟ್ರೀಯ ಮತ್ತು ರಾಜ್ಯ ಹೆದ್ದಾರಿಗಳಲ್ಲಿ ವಾಹನ ಅಪಘಾತಗಳು ದಿನೇ ದಿನೇ ಹೆಚ್ಚಾಗಲು ಪ್ರಮುಖ ಕಾರಣ ಮತ್ತು ಅಪಘಾತದ ತೀವ್ರ ಸ್ವರೂಪಗಳನ್ನು ಅಧ್ಯಯನ ಮಾಡಿದ ಸುಪ್ರೀಂ ಕೋರ್ಟ್ ಇದಕ್ಕೆ ಪ್ರಮುಖ ಕಾರಣವೇ. ಮದ್ಯಪಾನ ಮಾಡಿ ವಾಹನ ಚಾಲನೆ ಮಾಡೋದ್ರಿಂದ ಅನೇಕ ಅಪಘಾತಗಳು ಉಂಟಾಗ್ತಾ ಇವೆ. ದಯವಿಟ್ಟು ನಮ್ಮ ಈ ರಾಷ್ಟ್ರೀಯ ಹಬ್ಬಗಳಲ್ಲಿ ಮದ್ಯಪಾನ ಮಾರಾಟ ಮಾಡಬಾರ್ದು ಅಂತಕ್ಕಂಥ ಕಾಯ್ದೆ ಇದ್ರೂ ಕೂಡ ಹಿಂಬಾಗಿಲಿಂದ ಮದ್ಯ ಮಾರಾಟ ಮಾಡ್ತಾರೆ. ಕನಿಷ್ಠ ಅಂತರ ಕಾಯ್ದುಕೊಳ್ಳದ ಮದ್ಯ ಮಾರಾಟದ ಅಂಗಡಿಗಳು ನಿಜವಾಗ್ಲೂ ಇಲ್ಲೆಲ್ಲ ಸಾರ್ವಜನಿಕ ಸ್ಥಳಗಳು ದಯವಿಟ್ಟು ಒಂದು ಸ್ಥಳಾಂತರ ಆಗಬೇಕು ಅಂತಕ್ಕಂಥ ಒಂದು ಮನವಿ ಪತ್ರವನ್ನು ನಾವು ಕೊಡ್ತಾ ಇದ್ದೀವಿ. ವಾರದೊಳಗಾಗಿ ಇವು ಸ್ಥಳಾಂತರ ಆಗದೆ ಇದ್ದರೆ ನಾವು ಅಲ್ಲಿಗೆ ಬರ್ಸ್ತೀವಿ. ಅಲ್ಲಿಗೆ ಮಾತ್ರ ಡೆಫಿನೆಟ್ ಬರ್ಸ್ತೀವಿ. ಲೋಕಾಯುಕ್ತರಿಗೂ ಕೊಡ್ತೀವಿ, ED ಅವರಿಗೂ ಕೊಡ್ತೀವಿ, COD ಕೊಡ್ತೀವಿ. ಸಾರ್ವಜನಿಕರು ತಂದು ಇಲ್ಲಿ ಮಂಗಿಸ್ತೇವೆ. ಹೆಣ್ಮಕ್ಳು ತಂದು ಅಲ್ಲಿ ಯಾರು ಬಂದು ಅವ್ರ ಪರವಾಗಿ ಮಾತಾಡ್ತಾರೋ ಅವ್ರ ಪರವಾಗಿ ಯಾವ್ಯಾವ ಅಧಿಕಾರಿಗಳು ನಿಂತ್ಕೊಂತಾರೋ ನಾವು ನೋಡ್ತೇವೆ. ಅದನ್ನು ದಯವಿಟ್ಟು ಇದನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಬೇಕು ಅಂತಂದೇಳಿ ಒಂದು ಮನವಿ ಬರ್ತಾರೆ.